ಓಕೆ ನಂದಿನಿ, ಹಾಲಾಯಿತು, ಬಸ್ಸು ಆಯಿತು, ಇದೀಗ ನಮ್ಮ ಮೆಟ್ರೋ ಸರದು. ಹಲವು ವಿರೋಧದ ನಡುವೆ ಮೆಟ್ರೋ ಪ್ರಯಾಣಿಕರಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ. ನಮ್ಮ ಮೆಟ್ರೋ ಬೆಂಗಳೂರಿಗರ ಸಂಚಾರದ ಜೀವನಾಡಿ. ಐಟಿ ಸಿಟಿಯ ಮೂಲೆ ಮೂಲೆಗೂ ಮಿನಿ ರೈಲು ವಿಸ್ತಾರವಾಗ್ತಿದೆ. ಪ್ರತಿದಿನವೂ ಕೋಟಿ ಕೋಟಿ ಜನರು ಸಂಚರಿಸುತ್ತಾರೆ. ಆದರೆ ಇದೀಗ ಮೆಟ್ರೋ ಪ್ರಯಾಣಿಕರಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್. ಪ್ರಯಾಣ ದರ 46% ಹೆಚ್ಚಳ ಇಂದಿನಿಂದಲೇ ಜಾರಿ. ನಮ್ಮ ಮೆಟ್ರೋ ಪ್ರಯಾಣಿಕರೇ ಗಮನಿಸಿ, ದರ ಏರಿಕೆಯ ಬಿಸಿಯ ನಡುವೆ ಇದೀಗ ಬೆಂಗಳೂರಿನ ಸಂಚಾರಿ ನರನಾಡಿ ಭಾಗವಾದ ನಮ್ಮ ಮೆಟ್ರೋ ಕೂಡ ದರ ಪರಿಷ್ಕರಿಸಿದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ದರದ ಶಾಕ್ ಕೊಟ್ಟಿದೆ. ಇಂದಿನಿಂದಲೇ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆ ಆಗುತ್ತಿದೆ. ಈ ಬಗ್ಗೆ ನಮ್ಮ ಮೆಟ್ರೋ ಅಧಿಕೃತವಾಗಿ ಮಾಹಿತಿ ನೀಡಿದೆ. ಹೊಸ ಪ್ರಯಾಣ ದರ ಎಷ್ಟು ಎಂದು ನೋಡೋದಾದ್ರೆ 2 ಕಿಲೋಮೀಟರ್ಗೆ ಹಳೆ ದರ 10 ರೂಪಾಯಿ ಇತ್ತು. ಪರಿಷ್ಕೃತ ದರದಲ್ಲೂ ಅಷ್ಟೇ ಇದ್ದು ಯಾವುದೇ ಬದಲಾವಣೆಯಾಗಿಲ್ಲ. 2 ರಿಂದ 4 ಕಿಲೋಮೀಟರ್ಗೆ ಹಳೆ ದರ 15 ರೂಪಾಯಿ ಇತ್ತು. ಇಂದಿನಿಂದ 20 ರೂಪಾಯಿ ಆಗಲಿದೆ. 4 ರಿಂದ 6 ಕಿಲೋಮೀಟರ್ಗೆ ಇವತ್ತು 20 ರೂಪಾಯಿ ಇದೆ. ಪರಿಷ್ಕೃತ ದರ ಅಂದ್ರೆ ಇಂದು 30 ರೂಪಾಯಿ ಆಗಲಿದೆ. 6 ರಿಂದ 8 ಕಿಲೋಮೀಟರ್ಗೆ ಹಳೆ ದರ 28 ರೂಪಾಯಿ ಇದೆ. ಇಂದಿನಿಂದ 40 ರೂಪಾಯಿ ಆಗಲಿದೆ. ಮೆಟ್ರೋದಲ್ಲಿ 8 ರಿಂದ 10 ಕಿಲೋಮೀಟರ್ ಪ್ರಯಾಣ ಮಾಡಿದರೆ 35 ರೂಪಾಯಿ ಇತ್ತು. ಇಂದಿನಿಂದ 50 ರೂಪಾಯಿ ಆಗಲಿದೆ. 10-15 ಕಿಲೋಮೀಟರ್ಗೆ ಹಳೆ ದರ 40 ರೂಪಾಯಿ ಇತ್ತು. ಪರಿಷ್ಕೃತ ದರ 60 ರೂಪಾಯಿ ಆಗಲಿದೆ. 15 ರಿಂದ 20 ಕಿಲೋಮೀಟರ್ಗೆ ಇವತ್ತು 50 ರೂಪಾಯಿ ಇದೆ. ಇಂದು 70 ರೂಪಾಯಿ ಆಗಲಿದೆ. 20 ರಿಂದ 25 ಕಿಲೋಮೀಟರ್ ಹಳೆ ದರ 60 ರೂಪಾಯಿ ಇದೆ. ಪರಿಷ್ಕೃತ ದರ 80 ರೂಪಾಯಿ ಆಗಿದೆ. 25 ರಿಂದ 30 ಕಿಲೋಮೀಟರ್ ಹಳೆ ದರ 60 ರೂಪಾಯಿ ಇದೆ. ಪರಿಷ್ಕೃತ ದರದಲ್ಲಿ 90 ರೂಪಾಯಿ ಆಗಿದೆ. ಇನ್ನು ದರ ಏರಿಕೆ ವಿಚಾರವಾಗಿ ಜನ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಬಸ್ ಆಯ್ತು, ಹಾಲ್ ಆಯ್ತು, ಆಮೇಲೆ ವೈನ್ಸ್ ಆಯ್ತು, ಎಲ್ಲಾ ಮಾಡ್ಕೊಂಡು ಗಂಡು ಮಕ್ಳು ಕಿತ್ಕೊಂಡು ಹೆಣ್ಮಕ್ಳು ಕುಟ್ಕೊಂಡು ಸರ್ಕಾರ ನಡೆಸೋಂಥ ಸರ್ಕಾರ ಬೇಕಾ ಸರ್? ನಮಗೆ ಇಂಥ ಸರ್ಕಾರ ಬೇಕಾ? ಅಲ್ಲ ಸರ್, ಗಂಡದಿರ ಕಿತ್ಕೊಂಡು ಹೆಣ್ದಿರಿ ಕೊಡೋದಂತೆ ಇದು ಯಾವ ಸರ್ಕಾರ ಸರ್? ಇದು ಹೆಣ್ಮಕ್ಳಿಗೆ 2,000 ಕೊಟ್ಬಿಡೋದಂತೆ, ಅದು 3 ತಿಂಗಳಿಂದ ಕೊಟ್ಟಿಲ್ಲ. ಅವರು ಪಾಪ ಶಾಪ ಹಾಕ್ತಾವ್ರೆ. ಸಿದ್ದರಾಮಯ್ಯಗೆ ಶಾಪ ಯಾರ ಬಾಯಲ್ಲಿ ಮಚ್ಚೆ ಇರ್ತದೋ ಅವರು ಒಬ್ಬರದೇ ಶಾಪ ತಟ್ಟದು, ಒಟ್ಟು ತಟ್ಟೆ ಸರ್. ಆ್ಯಕ್ಚುಲಿ ನಾನು ಅದನ್ನೇ ಅವಾಯ್ಡ್ ಮಾಡಬೇಕು ಅಂತ ನಾವು ನಮ್ಮ ವೆಹಿಕಲ್ ಬಿಟ್ಟು ನಾವು ಮೆಟ್ರೋಲ್ ಟ್ರಾವೆಲ್ ಮಾಡ್ತಿದ್ವಿ. ನೀವು ನೋಡಿದ್ರೆ ಈ ಥರ ಜಾಸ್ತಿ ಮಾಡಿ ನಮ್ಗೆ ತೊಂದರೆ ಆಗುತ್ತಲ್ವಾ? ಸೊ ಏನು ಯೂಸ್ ನಾವು ಮೆಟ್ರೋ ತಗೊಂಡು ಮತ್ತೆ ನಮ್ಮ ಗಾಡಿ ಬಿಟ್ಟು ಇಲ್ಲಿ ಬರೋದು? ಸೊ ನೀವು ನೋಡ್ತಾ ಇದ್ದೀರಾ ಪೊಲ್ಯೂಷನ್ ಅವಾಯ್ಡ್ ಮಾಡಬೇಕು ಅದೆಲ್ಲ ಹೇಳ್ತಾ ಇದ್ದೀರಾ. ಸೊ ನಾವು ಅದನ್ನೇ ಸಹಕಾರ ಮಾಡಬೇಕು ಅಂತ ನಾವು ನೋಡ್ಕೊಂಡು ಮಾಡ್ತಾ ಇದ್ದೀವಿ. ಆದರೆ ನೀವು ನೋಡಿ ಇಲ್ಲಿ ರೇಟ್ ಜಾಸ್ತಿ ಮಾಡ್ಕೊಂಡೋದ್ರೆ ಲೇಡೀಸಿಗೆ ಟಿಕೆಟ್ ಫ್ರೀ, ಇನ್ನೊಂದು ಫ್ರೀ, ಮತ್ತೊಂದು ಫ್ರೀ. ಐ ಥಿಂಕ್ ಅದು ಸ್ಟಾಪ್ ಆದರೆ ಸೊ ಈಚ್ ಒನ್ ಇಸ್ ಡೂಯಿಂಗ್ ದೇರ್ ಡ್ಯೂಟಿ ಅಂತಂದರೆ ಅದು ಕೆಲಸ ಆಗುತ್ತೆ. ಸುಮ್ಮನೆ ಬೆಲೆ ಏರಿಕೆ ಅಂತಂದರೆ ಒಂದು ಕಡೆ ಫ್ರೀ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಅರ್ಥ ಇರಲ್ಲ. ಅದಕ್ಕೆ ಒಟ್ನಲ್ಲಿ ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಿಂದ ಕಿತ್ಕೊಳ್ಳೋದು ಅಂದ್ರೆ ಇದೆ. ಗ್ಯಾರಂಟಿ ಯೋಜನೆಯ ಎಫೆಕ್ಟ್ ಇದೀಗ ಮೆಟ್ರೋ ಪ್ರಯಾಣಿಕರ ಜೇಬು ಸುಡುವಂತೆ ಮಾಡಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ. ಈಗ ನೇರ ಸಂಪರ್ಕದಲ್ಲಿ. ದೀಪ್ತಿ, ಸಹಜವಾಗಿ ಜನರಿಗಂತೂ ಬಹಳ ಬೇಸರ ಇದೆ, ಬೇಸತ್ತು ಹೋಗಿದ್ದಾರೆ. ಮೇಲಿಂದ ಮೇಲೆ ಈ ರೀತಿ ದರ ಏರಿಕೆ ಬಿಸಿ, ಈ ರೀತಿ ಆದರೆ ಜೀವನ ಮಾಡೋದು ಹೇಗೆ ಅನ್ನುವಂತಹ ಪ್ರಶ್ನೆ ಜನರನ್ನ ಮಾತಾಡಿಸುವಂಥ ಪ್ರಯತ್ನ ತಮ್ಮಿಂದಲೂ ಕೂಡ ಈಗಾಗಲೇ ಆಗ್ತಾ ಇದೆ. ಜನ ಏನು ಹೇಳ್ತಿದ್ದಾರೆ? 46% ಜಾಸ್ತಿ ಮಾಡಿರೋದು. ಶ್ರೀಪಾದ್, ಅದೇ ಜನರನ್ನ ಮಾತಾಡಿಸುವಂತಹ ಸಂದರ್ಭದಲ್ಲಿ ಅವರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಎಲ್ಲೋ 2 ರೂಪಾಯಿ 4 ರೂಪಾಯಿ ಅಂತ ಹೇಳಿದ್ರೆ ಹೆಚ್ಚಳ ಕೊಡ್ಬೋದು, ಆದರೆ 10 ರೂಪಾಯೇ ಮಿನಿಮಮ್ ಮಾಡಿ 90 ರೂಪಾಯಿವರೆಗೂ ಮಾಡಿದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿ ಇವ್ರು 8 ವರ್ಷದಿಂದ ಮಾಡದೇ ಇರುವಂಥದ್ದು ಈಗ ಏಕಾಏಕಿ 46% ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿದಿನ ಓಡಾಡುವಂಥವ್ರು ಅಂಥವ್ರು ಏನಾಗಬೇಕು ಅನ್ನೋ ಒಂದು ವಿಚಾರವನ್ನ, ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಾನೀಗ ಮೆಜೆಸ್ಟಿಕ್ ಭಾಗದಲ್ಲೇ ಇದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಅವರು ಏನೋ ಒಂದು ಬೇಸರವನ್ನ ಹೊರ ಹಾಕ್ತಾ ಇದ್ರು, ಏಕಾಏಕಿ ಇಷ್ಟೆಲ್ಲ ಮಾಡಬಾರ್ದು ಅಂತ. ಮತ್ತೊಂದಿಷ್ಟು ಜನನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ, ಏನ್ ಹೇಳ್ತಾರೆ ಕೇಳೋಣ. ಸರ್ ಹೇಳಿ, ಇವಾಗ ಮೆಟ್ರೋ ದರ ಏಕಾಏಕಿ 46% ಜಾಸ್ತಿ ಮಾಡಿದ್ದಾರೆ, ಏನ್ ಹೇಳ್ತೀರಿ?
ಮೇಡಮ್ ಇದು ತುಂಬಾನೇ ಆಕ್ರೋಶ ತರೋಂಥ ವಿಷಯ. ಜನಸಾಮಾನ್ಯರು ಮೆಟ್ರೋನ ಇವರು ಅವಲಂಬಿತ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಅಡ್ವಾಂಟೇಜ್ ತಗೊತಾ ಇದ್ದಾರೆ. ಬಸ್ ಫ್ರೀ ಬಿಟ್ಬಿಟ್ಟು ಮೆಟ್ರೋನಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ತುಂಬಾನೇ ಹೊರೆ ಇದು. ಇದನ್ನ ನಿಜವಾಗ್ಲೂ ನಾವು ಖಂಡಿಸ್ತೀರಿ. ಕೂಡಲೇ ಈ ಒಂದು ನಿರ್ಧಾರನ ವಾಪಸ್ ತಗೊಂಡು ಜನಸಾಮಾನ್ಯರ ಮೇಲೆ ಏನು ಹೊರೆ ಹಾಕಿದ್ದಾರೆ ಅದನ್ನ ಇವರು ವಾಪಸ್ ತಗೊಂಡು ಈ ಒಂದು ವಿಷಯನ ಇನ್ನ ಒಂದು 5 ವರ್ಷ ಬಿಟ್ಟು ಮಾಡ್ಕೊಳ್ಳಿ. ಜನಸಾಮಾನ್ಯರು ಇವಾಗಲೇ ಅವರು ಯಾವ ರೀತಿ ಪರಿಸ್ಥಿತಿಯಲ್ಲಿ ಇದ್ದಾರೆ ನಿಮಗೆ ಗೊತ್ತು. ಆಫ್ಟರ್ ಕೋವಿಡ್ ಜನ ಹತ್ರ ಎಲ್ಲ ದುಡ್ಡಿಲ್ದಿರ ಎಲ್ಲ ಬರ ಬಂದು ಬ್ಯಾಂಕ್ ಲೋನ್ಗಳು ಗಾಡಿಗಳು ಸೀಸ್ ಮಾಡಿ ಈ ಥರ ಎಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ದಯವಿಟ್ಟು ಈ ಕೂಡಲೇ ಈ ಒಂದು ನಿರ್ಧಾರನ ವಾಪಸ್ ತಗೊಬೇಕು. ಹಾಗೂ ಯಾವುದಾದ್ರೂ ಒಂದು ಮೆಟ್ರೋ ಸ್ಟೇಷನ್ಗೆ ಇವರು ಶಂಕರ್ ನಾಗ್ ಅವ್ರ ಹೆಸರು ಇಡಬೇಕು. ಯಾಕಂದರೆ ಈ ಒಂದು ಅವ್ರ ಕನಸು ಇದು ಶಂಕರ್ ನಾಗ್ ಅವ್ರದ್ದು. ಆಗಿನ ಕಾಲದಲ್ಲಿ 80s ಅವರು ಹತ್ರ 9 ಲಕ್ಷ ಈ ಒಂದು ಪ್ರಾಜೆಕ್ಟ್ಗೆ ಅವರು ಖರ್ಚು ಮಾಡಿದ್ದಾರೆ. ಈ ಒಂದು ಆಸೆನ ಇವಾಗ ನೆರವೇರಿದೆ. ಅವ್ರ ಹೆಸರನ್ನ ಈ ಕೂಡಲೇ ಇಡಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀರಿ. ಸರ್ ನೀವೇನು ಹೇಳ್ತೀರಾ ಸರ್? ಈಗ ತಾವು ಇವತ್ತಿನಿಂದ ಏನು 46% ದರನ ಹೆಚ್ಚಳ ಮಾಡಿದ್ದಾರೆ ಸರ್ಕಾರದವರು, ಇದು ತುಂಬ ಜಾಸ್ತಿ ಆಗಿದೆ. ಯಾಕೆಂತಂದರೆ ನಮ್ಮ ಸಾಮಾನ್ಯ ವರ್ಗದ ಜನಗಳು ಇದನ್ನು ಅವಲಂಬಿತರಾಗಿದ್ದಾರೆ. ಸೊ ಒಂದು ಈಗ ಚಲ್ಲಘಟ್ಟದಿಂದ ಇನ್ನೊಂದು ಜಾಲಹಳ್ಳಿ ವೈಟ್ ಫೀಲ್ಡ್ಗೆ ಒಬ್ಬ ಪ್ರಯಾಣಿಸಬೇಕು ಅಂತಂದರೆ ಸುಮಾರು 90 ರೂಪಾಯಿಗಳನ್ನ ಭರಿಸ್ಬೇಕು ಅವನು ದರ. ಸೊ ಈಗ 200 ರೂಪಾಯಿ ದುಡಿಯೋಂಥವನು 90 ರೂಪಾಯಿ ಬರೀ ಮೆಟ್ರೋಗೆ, ಅದು ಒಂದು ಸೈಡ್ಗೆ ಕಟ್ಟರೆ ಈಗ ಇನ್ನೊಂದು ಸೈಡ್ಗೆ 90 ರೂಪಾಯಿ, ಅವ್ನು ಉಳಿಯೋದು 20 ರೂಪಾಯಿ. ಏನು ಮಾಡೋಕ್ಕಾಗತ್ತೆ ಅವನು ಆ 20 ರೂಪಾಯಿ ಇಟ್ಕೊಂಡು? ಸೊ ಹಾಗಾಗಿ BMTCಲಿ ಈಗ ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದಾರೆ, ಖುಷಿ. ಅದೇ ರೀತಿಲಿ ಇಲ್ಲಿ ಏನು ಫ್ರೀ ಏನು ಕೇಳೋದಿಲ್ಲ ನಾವು. ಏನಂದರೆ ಒಂದು 10% ಇಲ್ಲ 15% ಜಾಸ್ತಿ ಮಾಡಲಿ. ನಾವು ಒಂದೇ ಸತಿ 46% ಜಾಸ್ತಿ ಮಾಡಿರೋದು ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಈಗ ಮೆಟ್ರೋ ಏನು ಲಾಭದಲ್ಲೇ ಇದೆ, ಮೆಟ್ರೋ ನಷ್ಟದಲ್ಲಿದೆ ಅಂತ ಎಲ್ಲೂ ತೋರಿಸಿಲ್ಲ. ಈಗ ಆಲ್ರೆಡಿ ಅವರೇ ಕೊಟ್ಟಿರೋ ರಿಪೋರ್ಟ್ಗಳ ಪ್ರಕಾರ ಮೆಟ್ರೋ ತುಂಬ ಲಾಭದಲ್ಲಿ ನಡೀತಾ ಇದೆ. ಸೊ ಈಗ ಲಾಭದಲ್ಲಿ ನಡೀತಾ ಇರೋವಂಥ ಮೆಟ್ರೋನ ಒಂದೇ ಸತಿ 46% ಜಾಸ್ತಿ ಮಾಡಿದ್ರೆ ಜನಗಳಿಗೆ ತುಂಬ ಅನಾನುಕೂಲ ಆಗುತ್ತೆ. ದಯವಿಟ್ಟು ನಾವು ಸರ್ಕಾರದಲ್ಲಿ ಮನವಿ ಮಾಡ್ತೀವಿ, ಒಂದು 10% ಜಾಸ್ತಿ ಮಾಡಿರಿ, 46% ಬೇಡ ದಯವಿಟ್ಟು ಅಂತ ನಾವು ಕೇಳ್ಕೊಂತೀವಿ. ಇವರು 8 ವರ್ಷಗಳಿಂದ ಮಾಡಿಲ್ಲ ಅಂತಾರೆ, ಜೊತೆಗೆ ಏಕಾಏಕಿ ಇವತ್ತಿಂದನೇ ಜಾರಿ ಅಂತ ಹೇಳ್ತಾರೆ. 8 ವರ್ಷದಿಂದ ಮೆಟ್ರೋ ಇಷ್ಟೊಂದು ಲಾಭದಲ್ಲಿ ನಡೀತಾ ಇರಲಿಲ್ಲ. ಏನಕ್ಕೆ ಅಂತಂದರೆ ಸ್ಟಾರ್ಟಿಂಗಲ್ಲಿ 1 ರೈಲ್ ಓಡ್ತಿತ್ತು, ಆಮೇಲೆ 2 ರೈಲ್ ಆಯಿತು, ಆಮೇಲೆ ಈಗ 4-5 ಮಾರ್ಗಗಳನ್ನ ಓಪನ್ ಮಾಡಿದ್ದಾರೆ. ಸೊ ಇವಾಗ ಅವ್ರಿಗೆ ಏನು ಲಾಭ ಚೆನ್ನಾಗಿ ಆಗ್ತಾ ಇದೆ. ಮುಂಚೆ 1-2 ರೈಲಲ್ಲಿ ಅದನ್ನು ಇವ್ರು ಕನ್ಸಿಡರ್ ಮಾಡೋಕ್ಕಾಗೋ ಟ್ರಯಲ್ ನಡೀತಾ ಇತ್ತು. 10-15% ಮಾಡಿದ್ರೆ ಏನು ತೊಂದರೆ ಇಲ್ಲ. ಒಂದೇ ಸತಿ 46% ಮಾಡಿದ್ರೆ ಮಧ್ಯಮ ವರ್ಗದ ಜನಗಳಿಗೆ ತುಂಬ ಅನಾನುಕೂಲ ಆಗುತ್ತೆ. ಸರ್ಕಾರ ಇದನ್ನು ಗಮನದಲ್ಲಿಟ್ಕೊಂಡು ಒಂದು ಕನ್ಸಿಡರ್ ಮಾಡಬೇಕು. ಶಿವಮೂರ್ತಿ. ಸೊ ಪ್ರತಿಯೊಬ್ಬರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಏಕಾಏಕಿ 46% ಬೇಡ, ಕನಿಷ್ಠ ಪಕ್ಷ 10% ಮಾಡಿದ್ರು ಕೂಡ ಹೊರೆಯನ್ನ ತಡ್ಕೊಳ್ಬೋದು ಅನ್ನೋ ವಿಚಾರವನ್ನ ಹೇಳ್ತಾ ಇರುವಂತದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ದೀಪ್ತಿ. ನೋಡಿ, BMRCL ಈ ಹಿಂದೆಯೂ ಕೂಡ ಅನೇಕ ಬಾರಿ ಈ ಪ್ರಸ್ತಾವನೆಯನ್ನು ತಗೊಂಡ್ಬಂತು. ನಾವು ದರ ಏರಿಕೆ ಮಾಡಲೇಬೇಕಾಗಿದೆ, ಅನಿವಾರ್ಯ ಇದೆ ಅಂತ ಹೇಳಿ. ಅದಕ್ಕೆ ಹಲವು ಕಾರಣಗಳನ್ನು ಕೂಡ ಕೊಡ್ತು. ಅದರಲ್ಲಿ ಮುಖ್ಯವಾಗಿ ಮೆಟ್ರೋ ನಿರ್ಮಾಣಕ್ಕಾಗಿ ತೆಗೆದುಕೊಂಡಂತಹ ಸಾಲದ ಮೇಲಿನ ಬಡ್ಡಿ, ಕಾರ್ಯನಿರ್ವಹಣಾ ವೆಚ್ಚ, ಹಾಗೇನೆ ಸಿಬ್ಬಂದಿಗೆ ವೇತನ ಕೊಡೋದು, ಇವೆಲ್ಲವೂ ಕೂಡ ನಮಗೆ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಹೀಗಾಗಿ ಅನಿವಾರ್ಯವಾಗಿ ನಾವು ದರ ಏರಿಕೆಯನ್ನು ಮಾಡಲೇಬೇಕು ಅಂತ ಪ್ರಸ್ತಾವನೆಯನ್ನು ಸಲ್ಲಿಸಿದಾಗ ಈ ಹಿಂದೆ ಕೇಂದ್ರ ಸರ್ಕಾರ ತಡೆ ಹಿಡಿದಿತ್ತು, ಬೇಡ ಅಂತ ಹೇಳಿತ್ತು. ಸಂಸದ PC ಮೋಹನ್ ಕೂಡ ಈ ಬಗ್ಗೆ ಮನವಿಯನ್ನು ಮಾಡಿಕೊಂಡಿದ್ರು. ಮೊನ್ನೆಷ್ಟೇ ರೀಸೆಂಟ್ಲಿ DCM DK ಶಿವಕುಮಾರ್ ಅವರು ಒಂದು ಮೀಟಿಂಗನ್ನು ಮಾಡ್ತಾರೆ ಈ ಮೆಟ್ರೋ ವಿಚಾರವಾಗಿ BMRCL ಅಧಿಕಾರಿಗಳ ಜೊತೆಗೆ. ಅವತ್ತು ಆ ಮೀಟಿಂಗಲ್ಲಿ ಏನಾಯಿತು, ದಟ್ ಈಸ್ ಸೆಕೆಂಡ್ರಿ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಈ BMRCL ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಇನ್ನು ಈ ದರ ಏರಿಕೆಯ ವಿಚಾರವೂ ಕೂಡ ಕೇಂದ್ರ ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದಾಗಿರುತ್ತೆ. ಈ ನಿರ್ಧಾರವನ್ನು ಮಾಡುವಂಥದ್ದು, ಪ್ರಸ್ತಾವನೆಯನ್ನು ತಗೊಂಬರುವಂಥದ್ದು BMRCL, ಆದರೆ ಅದಕ್ಕೆ ಒಪ್ಪಿಗೆ ಕೊಡಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರ. ಇನ್ನು ಓನರ್ಶಿಪ್ ಡಿವೈಡ್ ಆಗುತ್ತೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಓನರ್ಶಿಪ್ ಡಿವೈಡ್ ಆಗುತ್ತೆ. ಇನ್ನು ಈ ದರ ಏರಿಕೆ ಹೆಚ್ಚಳ ಆಗಿರುವಂಥ ಏನು ದುಡ್ಡು ಇದೆಯಲ್ಲ, ಅವಕಾಶ ಇದೆಯಾ ಹೆಚ್ಚಳ ಮಾಡೋದಕ್ಕೆ? ಇಲ್ಲ, ರಾಜ್ಯ ಸರ್ಕಾರ ಇದರಲ್ಲಿ ಇನ್ವಾಲ್ವ್ ಆಗೋದೇ ಇಲ್ಲ. ದರ ಜಾಸ್ತಿ ಆಗಿರುವಂಥದ್ದನ್ನು BMRCL ಅವರೇ ತಗೋತಾರೆ. ಕಾರಣ ಕಾರ್ಯನಿರ್ವಹಣಾ ವೆಚ್ಚ, ನಿರ್ಮಾಣಕ್ಕಾಗಿ ತೆಗೆದುಕೊಂಡಂಥ ಸಾಲ, ಅದರ ಮೇಲಿನ ಬಡ್ಡಿ, ಇವೆಲ್ಲವದಕ್ಕೂ ಕೂಡ ಸರಿದೂಗಿಸಬೇಕು. ಹೀಗಾಗಿ ನಾವು ದರ ಏರಿಕೆ ಮಾಡ್ತೀವಿ ಅಂತ ಹೇಳಿ ಈಗಲೂ ಕೂಡ ಇದೇ ವಿಚಾರವನ್ನು, ಇದೇ ಕಾರಣಗಳನ್ನು ಅವರು ಮುಂದೆ ಇಟ್ಟಿದ್ದಾರೆ. ಜೊತೆಗೆ 8 ವರ್ಷಗಳ ಹಿಂದೆ ನಾವು ದರ ಏರಿಕೆ ಮಾಡಿದ್ವಿ, ಈಗ ಅನಿವಾರ್ಯವಾಗಿ ಮಾಡಬೇಕಾಗಿದೆ ಅಂತ. ಇಲ್ಲಿ ಸಫರ್ ಆಗೋದು ಜನಸಾಮಾನ್ಯರು.
ಕೇಂದ್ರ ಸರ್ಕಾರವೋ ರಾಜ್ಯ ಸರ್ಕಾರವೋ BMRCL. ಆದರೆ ಸಫರ್ ಆಗ್ತಾ ಇರುವಂಥದ್ದು ಜನ. ಆದರೆ ಜನಸಾಮಾನ್ಯರಲ್ಲೂ ಒಂದು ರೀತಿಯಲ್ಲಿ ಬೇರೆ ಬೇರೆ ಆಲೋಚನೆಗಳಿದಾವೆ. ಒಬ್ಬರು ಪಕ್ಷವಾರು ಮಾತನಾಡ್ತಾರೆ, ಇನ್ನು ಕೆಲವರು ಜನರಲ್ ಆಗಿ ಥಿಂಕ್ ಮಾಡ್ತಾರೆ. ಕೆಲವರು ಪಕ್ಷವಾರು ಹೆಂಗೆ ಮಾತಾಡ್ತಾರೆ ಅಂದರೆ, ಈಗ ಅವ್ರೇನಾದರೂ ಇವಾಗ ಸರ್ಕಾರ ಕಾಂಗ್ರೆಸ್ ಇದ್ದರೆ ಅವ್ರು ಹೇಳುವಂಥದ್ದು ಈಗ ಫ್ರೀ ಕೊಟ್ಟಿಲ್ವಾ ಬಿಡಿ, ನಮ್ಮನೇಲಿ ಒಬ್ಬರು ಫ್ರೀ ತಗೋತಿದಾರಲ್ಲ ಏನು ತೊಂದರೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ. ಇನ್ನು ಅವರು BJP ಆಗಿದ್ರೆ ಅವ್ರು ಹೆಂಗೆ ಮಾತಾಡ್ತಾರೆ, ಅಯ್ಯೋ ಫ್ರೀ ಕೊಟ್ಟು ಎಲ್ಲ ದೇಶ ಹಾಳು ಮಾಡಿದ್ರು ಅಂತ ಮಾತಾಡ್ತಾರೆ. ಇನ್ನು ಜನರಲ್ ಆಗಿರೋರು ಹೆಂಗೆ ಮಾತಾಡ್ತಾರೆ, ಎಲ್ಲ ವೇಸ್ಟ್ ಆಗ್ತಾ ಇದೆ, ನಮ್ಮ ದುಡ್ಡೆಲ್ಲ ವೇಸ್ಟ್ ಆಗ್ತಾ ಇದೆ, ನಮ್ಮ ದುಡ್ಡೆಲ್ಲ ವೇಸ್ಟ್ ಆಗ್ತಾ ಇದೆ ಅಂತ ಮಾತಾಡ್ತಾರೆ. ಸೊ ಅಲ್ಲಿಗೆ ಜನರ ಆಲೋಚನೆನೂ ಬೇರೆ ಬೇರೆ ಥರ ಇದೆ. ಅವರು ಕೂಡ ಯೋಚನೆ ಮಾಡಬೇಕಾಗುತ್ತೆ ಈ ವಿಚಾರದಲ್ಲಿ. ಇವನ್ ದೆಹಲಿಯಲ್ಲಿ BJP ಅವರು ಗ್ಯಾರಂಟಿನ ಅನೌನ್ಸ್ ಮಾಡಿದ್ರಲ್ಲ, ಅದೇ 2,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಫೈನ್. ಈಗ ಜನಸಾಮಾನ್ಯರಿಗೆ ಇದು ಭಾರಿ ಸಫರ್ ಆಗ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಮೇಲಿಂದ ಮೇಲೆ ದರ ಏರಿಕೆ ಬಿಸಿ ಅವರನ್ನ ಕಾಡ್ತಾ ಇದೆ. ಇದು ಮುಂದಿನ ದಿನಮಾನಗಳಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆಗೆ ಕಾರಣ ಆಗುತ್ತೆ. 46% ಜಾಸ್ತಿ ಮಾಡೋದಕ್ಕಿಂತ ಸ್ವಲ್ಪ ನೀವು ಜಾಸ್ತಿ ಮಾಡಿ ಕಡಿಮೆ ಪ್ರಮಾಣದಲ್ಲಿ ಮಾಡಿದಿದ್ರೆ ಆಗಬಹುದಿತ್ತೇನೋ ಅನ್ನುವಂಥ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಎಸ್ ದಿವ್ಯ. ಓಕೆ, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸರ್ಕಾರ ಗವರ್ನರ್ ಸುಗ್ರೀವಾಜ್ಞೆ